ಅಪಾಯಕಾರಿ ಮರಗಳ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡ್ತಾನೆ ಬರ್ತಿದೆ. ಆದರೆ ಪಾಲಿಕೆ ಮಾತ್ರ ನಿದ್ದೆಯಿಂದ ಎದ್ದೇಳುತ್ತಿಲ್ಲ. ಇದೀಗ ನಗರದ ಪ್ರಸ್ತುತ ಏರಿಯಾ, ಅದರಲ್ಲೂ ಖುದ್ದು ಡಿಸಿಎಂ ಡಿಕೆ ಮನೆಯ ಪಕ್ಕದಲ್ಲೇ ಬೃಹತ್ ಮರವೊಂದು ಚಲಿಸೋ ಕಾರಿನ ಮೇಲೆ ಬಿದ್ದು ಅವಾಂತರವಾಗಿದೆ. ಬೆಟ್ಟದಂತೆ ಕಾರಿನ ಮೇಲೆ ಬಿದ್ದಿರೋ ಬೃಹತ್ ಮರ ಬಿದ್ದ ಏಟಿಗೆ ಕಾರು ಸಂಪೂರ್ಣ ಅಪ್ಪಚ್ಚಿ. ಅದೃಷ್ಟ ಅಂದ್ರೆ ಕಾರ್ನಲ್ಲಿದ್ದ ಚಾಲಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದ ಮರ, ಚಾಲಕ ಬಚಾವ್. ಡಿಸಿಎಂ ಡಿಕೆ ಮನೆ ಪಕ್ಕದಲ್ಲೇ ಬೃಹತ್ ಮರ ಧರಾಶಾಹಿ. ಇದು ಸದಾಶಿವನಗರದ 18ನೇ ಕ್ರಾಸ್ನಲ್ಲಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಮನೆ. ಈ ಮನೆ ಪಕ್ಕದಲ್ಲೇ ಬೃಹತ್ ಮರ ಅದ್ ಹೇಗೆ ಬುಡ ಸಮೇತ ಬಿದ್ದಿದೆ ನೋಡಿ. ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದರೂ ಕಾರ್ನಲ್ಲಿದ್ದ ಚಾಲಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಇದ್ರ ಬಗ್ಗೆ ಏನೋ ಒಂಚೂರು ನನಗೆ ಸುಳಿವೇ ಇರಲಿಲ್ಲ. ನನ್ನ ಮುಂದೆ ಇದ್ದಂಥವರು ಇಬ್ಬರು ಜೋರಾಗಿ ಓಡೋದ್ರು. ಮತ್ತು ಸೌಂಡ್ ಬಂದಿದ್ದರಿಂದ ನಾನು ಸ್ಲೋ ಮಾಡಿದೆ. ಮೇ ಬಿ ಇನ್ನೊಂದು 10 ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಇದ್ದಿದ್ರು. ಮೇಜರ್ ಟ್ರಂಕ್ ಕಾರ್ನ ಪ್ರೆಸ್ ಆಗಿರೋದು. ಸೊ ಲಕ್ಕಿಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಬಿದ್ದಿದ್ದರಿಂದ ನನಗೇನು ತೊಂದರೆ ಆಗಿಲ್ಲ ಸರ್. ಎಂದಿನಂತೆ ಬಿಬಿಎಂಪಿ ಸಿಬ್ಬಂದಿ ಉರುಳಿದ ಮರವನ್ನ ತೆರವು ಮಾಡಿದ್ರು. ಆದರೆ ನಗರದಲ್ಲಿ ಇನ್ನೂ ಅನೇಕ ಕಡೆ ಬೀಳುವ ಹಂತದಲ್ಲಿರುವ ಮರಗಳತ್ತ ಪಾಲಿಕೆ ಸಿಬ್ಬಂದಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಜಯನಗರ ಹಾಗೂ ತಿಲಕನಗರ ಸುತ್ತಮುತ್ತ ರಸ್ತೆ ಬದಿ ಬೀಳುವ ಹಂತದಲ್ಲಿ ಹಲವು ಮರಗಳಿದ್ದು ಜನರ ಜೀವಕ್ಕೆ ಅಪಾಯವಾಗಿ ನಿಂತಿದೆ. ಟಿವಿ9 ರಿಯಾಲಿಟಿ ಚೆಕ್ ಮಾಡ್ತೇನೆ. ನಾನೀಗ ಸದ್ಯಕ್ಕೆ ಬೆಂಗಳೂರಿನ ಜಯನಗರ 6ನೇ ಬ್ಲಾಕ್ ಅಲ್ಲಿ ಇದ್ದೀನಿ. 6ನೇ ಬ್ಲಾಕ್ನ ಪ್ರಮುಖ ರಸ್ತೆಯಲ್ಲಿ ಗಮನಿಸ್ತಾ ಇದ್ದೀರಾ, ನೀವು ನೋಡ್ತಾ ಇರ್ಬೋದು ವಾಹನ ಸಂಚಾರ ಯಾವ ರೀತಿ ಇದೆ ಅಂತ ಹೇಳಿ. ಆದರೆ ಇದೇ ಒಂದು ರಸ್ತೆಯಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮರದ ರೆಂಬೆ ಕೊಂಬೆಗಳು ನೋಡಿ ಯಾವ ರೀತಿ ಒಣಗಿದಾವೆ. ಇಲ್ಲಂತೂ ಇನ್ನೇನು ಈಗಲೂ ಆಗ್ಲೋ ಬೀಳೋ ಸ್ಥಿತಿಗೆ ಮರದ ರೆಂಬೆ ಕೊಂಬೆಗಳು ತಲುಪಿದಾವೆ, ಒಣಗಿದೆ ನೋಡಿ. ಇದು ಯಾರ ಮೇಲಾದರೂ ಬಿದ್ದರೆ ಹೋಗ್ತಕ್ಕಂಥ ವಾಹನದ ಮೇಲಾಗಿರ್ಬೋದು ಅಥವಾ ಇಲ್ಲಿ ನಡೆದಾಟ ಮಾಡ್ತಕ್ಕಂಥ ಪಾದಾಚಾರಿಗಳ ಮೇಲೆ ಏನಾದರೂ ಬಿದ್ದರೆ ಕೂಡ ಭಾರಿ ದೊಡ್ಡ ಅವಾಂತರನೇ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಇತ್ತ ವಿಜಯನಗರದ 5ನೇ ಅಡ್ಡ ರಸ್ತೆಯಲ್ಲಿ ಮನೆ ಮೇಲೆ ಬಾಗಿರೋ ಮರವೊಂದು ಅಪಾಯದ ಮುನ್ಸೂಚನೆ ನೀಡುತ್ತಿದೆ. ಹೊಂಗೆ ಮರದ ಆಸರೆಯಲ್ಲಿ ನಿಂತಿರೋ ಈ ಮರ ಯಾವುದೇ ಕ್ಷಣದಲ್ಲಿ ಉರುಳುವ ಆತಂಕ ಇದೆ. ಮರಗಳಿಂದಾಗ್ತಿರೋ ಗಂಡಾಂತರಗಳು ಒಂದೆಡೆಯಾದ್ರೆ ನಗರದ ವಾಹನ ಸವಾರರಿಗೆ ಗುಂಡಿಗಳು ಶಾಪದಂತೆ ಕಾಡ್ತಿವೆ. ಡೈರಿ ಸರ್ಕಲ್ನಿಂದ ಜಯದೇವ ಕಡೆಗೆ ತೆರಳುವ ಬನ್ನೇರುಘಟ್ಟ ಮುಖ್ಯ ರಸ್ತೆ ಗುಂಡಿಗಳಿಂದ ತುಂಬಿ ಹೋಗಿದ್ದು, ಇದೇ ಕಾರಣಕ್ಕೆ ಕೆಲವೊಮ್ಮೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗ್ತಿದೆ. ನಾನೀಗ ಬೆಂಗಳೂರಿನ ಪ್ರಮುಖ ರಸ್ತೆಯೊಂದರ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋಂಥ ರಸ್ತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಿಂದ ಡೈರಿ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ರಸ್ತೆಯಲ್ಲಿ ಯಾವ ರೀತಿ ಬೃಹದಾಕಾರದ ಏನು ಡೆಡ್ಲಿ ಗುಂಡಿಗಳು ಇವಾಗ ನಿಮಗೆ ಸಿಗ್ತಾ ಇದೆ. ನಿಜಕ್ಕೂ ಕೂಡ ಪ್ರಮುಖ ರಸ್ತೆಯಲ್ಲಿ ಈ ರೀತಿ ಅವ್ಯವಸ್ಥೆ ಉಂಟಾಗಿರೋದ್ರಿಂದ ಈ ರೀತಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನಿತ್ಯ ಇಲ್ಲಿ ವಾಹನಗಳ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಇರುತ್ತೆ. ನಗರದ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣವನ್ನ ನೀರಿನಂತೆ ಸುರಿಯಲಾಗ್ತಿದೆ. ಆದರೆ ಮೂಲಭೂತ ಸೌಲಭ್ಯಗಳು ಮರೀಚಿಕೆಯಾಗಿವೆ. ಗುಂಡಿಗಳಿಂದ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಪಾಲಿಕೆಯವರೇ ಹೇಳಬೇಕು. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.